ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಓಡಿದ್ರೆ ಬೀಳ್ತದೆ. ಹೆಸರಂತ ಸುಪ್ರೀತಾ. ಸುಪ್ರೀತಾ. ಸುಪ್ರೀತಾ, ಓಟ್ ಹಾಕಿದ್ರಾ? ಹಾಂ ಹಾಕಿದ್ರಿ. ಸಹ್ಯಾದ್ರಿ ಕಾಲೇಜ್. ಹಾಂ ಸೈದ್ರಿ. ಓಟ್ ಹಾಕಿದ್ರಾ? ಹಾಕಿ. ಎಷ್ಟು ಏಜ್? 18. ಫಸ್ಟ್ ಓಟ್ ಹಾಕಿದ್ರೆ ಎಂತ ಯಾರು ಗೆಲ್ಬೋದಾ ಶಿವಮೊಗ್ಗದಲ್ಲಿ? ಬಿಜೆಪಿ. ಏನು ಪಟ್ ಅಂತ ಬಿಜೆಪಿ? ಅದೇನು ಎರಡು ಕೊಂಬ ಅದಕ್ಕೆ? ಹಾಂ ಬಿಜೆಪಿನೇ ಗೆಲ್ಲೋದು. ಯಾಕೆ ಅಂತ ಹೇಳ್ಬೇಕು, ಮತ್ತೆ ಓಡೋದು ಎಲ್ಲಿಗೆ? ಇಲ್ಲ ಬಿಜೆಪಿನೇ ಗೆಲ್ಲೋದು. ಎಲ್ಲಿ ಹೋಗೋದು? ನೀವು ಬನ್ನಿ. ಎಂತ ಹೆಸರಂತ ನಿಮ್ಮದು? ದೀಪ್ತಿ ಅಂತ. ಓ, ನನ್ನ ತಂಗಿ ಹೆಸರು ದೀಪ್ತಿ. ಒಂದು ಹಾಯ್ ಮಾಡ್ಬಿಡಿ. ಓಕೆ, ಇರಲಿ. ಓಟ್ ಹಾಕಿದ್ರಾ? ಹಾಕಿದೆ. ಫಸ್ಟ್ ಓಟು ಅದಕ್ಕೆ ಬಂದಿದ್ದು, ನೋಡುವ ಏನಾಗ್ತದೆ ಇಲ್ಲಿ ಅಂತ. ಹಾಂ, ಯಾರು ಗೆಲ್ಬೋದು? ನಾನು ಹಾಕಿದ್ದು ಬಿಜೆಪಿನೇ ಗೆಲ್ಬೋದು. ನೀವು ಹಾಕಿದ್ದು ಬಿಜೆಪಿ, ಅದಕ್ಕೆ ಬಿಜೆಪಿನೇ ಗೆಲ್ಬೇಕಾ? ಕಾಂಗ್ರೆಸ್ಸು ನಿಮ್ಗೆ ಲೇಡೀಸ್ಗೆಲ್ಲ ಫ್ರೀ ಕೊಟ್ಟಿದ್ದು ಇವೆಲ್ಲ ಎಂತ ಬೇಡವಾ? ಗೊತ್ತಿಲ್ಲ, ಆದರೆ ನನಗೆ ಬಿಜೆಪಿ ಯಾಕೋ ಇಷ್ಟ, ಅದಕ್ಕೆ ಬಿಜೆಪಿ ಇಷ್ಟ. ಯಾಕಿಷ್ಟ? ಗೊತ್ತಿಲ್ಲ. ಹೇಳಿ ಮಾರ್ರೆ, ಯಾಕಿಷ್ಟ ಅಂತ. ಅದು ಗೊತ್ತಿಲ್ಲ. ಓಕೆ, ಕಾಂಗ್ರೆಸ್ ಎಲ್ಲ ಫ್ರೀ ಬೇಡವಾ? ಬೇಕು, ಆದರೂ ಬಿಜೆಪಿ ಬೇಕು. ಅದ್ಯಾಕೆ? ಸುಮ್ಮನೆ. ಓಕೆ. ನಮ್ಮ ಹುಡುಗರು ಪೌಡ್ರು ಸ್ನೋ ಹಾಕೊಂಡು ತಲೆ ಬಚ್ಕೊಂಡು ಒಳ್ಳೆ ರೆಡಿ ಆಗ್ತಿದಾರಲ್ಲ, ಬರ್ತೀವಿ ಅಂತ ಅಲ್ವೇನ್ರೋ? ನಮಸ್ಕಾರ. ಅಲ್ಲಿ ಹೋಗ್ತೀನಿ ಅನ್ಕೊಂಡ್ರಾ? ಏನು ನಿಮ್ಮ ಹೆಸರು ಹೇಳ್ರಿ? ನಮಸ್ಕಾರನಾ? ನಿಮ್ಮ ಹೆಸರು ನಮಸ್ಕಾರ ಅಂತನಾ? ನಮಸ್ಕಾರ ಹೇಳಿದ್ರಲ್ಲ, ಅದಕ್ಕೆ ನಮಸ್ಕಾರ ಹೇಳಿ ಹೆಸರು ಕೇಳಿದೆ. ನಮಸ್ಕಾರ ಹೇಳ್ಬಿಟ್ಟು ಹೆಸರು ಹೇಳ್ಬೇಕು ತಾನೆ. ಹಂಗೆ ದೀಪಾ ಅಂತೇಳಿ. ದೀಪಾ. ಓಕೆ, ಯಾರ ಮನೆ ದೀಪ ಬೆಳಗ್ಬೋದು? ನಮ್ಮ ಮನೆ ದೀಪ ಬೆಳಗಿದ್ರೆ ಸಾಕು. ಸದ್ಯಕ್ಕೆ ಈ ಸಲ ಯಾವ ದೀಪ ಬೆಳಗ್ಬೋದು ಇಲ್ಲಿ ಶಿವಮೊಗ್ಗದಲ್ಲಿ? ಅಯ್ಯೋ, ಅದ್ರ ಬಗ್ಗೆ ಕೇಳಬೇಡಿ. ನಾನು ಓಟೇ ಹಾಕಿಲ್ವಂತೆ. ಹಾಂ, ಇರಲಿ ಬಿಡಿ. ಕಷ್ಟ ಏನು ಗೊತ್ತು ನಿಮಗೆ? ನಮಸ್ಕಾರ. ಏನು ಹೆಸರು? ಮಾರುತಿ ಅಂತ. ಮಾರುತಿ ಹೆಸರು ಮಾರುತಿ. ಇಲ್ಲಿ ನೋಡಿದ್ರೆ ನಿನ್ನ ಕೀರ್ತಿ ಯಾಕೆ ಭಾಳ ಸಣ್ಣಕ್ಕಿದೆ? ಸಣ್ಣದಿದ್ರು ಕೀರ್ತಿ ದೊಡ್ಡದು ಬಿಡೋಣ. ಯಾವ ಕೀರ್ತಿನೋ? ಯಾವ್ದು ಅನ್ಕೊಂತೀರೋ ಯಾವ ಥರ ಕೀರ್ತಿ? ಕೀರ್ತಿ ಅನ್ನೋರು ಯಾರು ಉಪೇಂದ್ರ ಪಿಕ್ಚರ್ ಕೀರ್ತಿನ? ಇಲ್ಲಣ್ಣ, ಅಂತವ್ರು ಯಾರು ಸಿಗಂಗೆ ಅಲ್ಲ. ನೋಡಿ ಗೇಟಲ್ಲಿ ಕೂತಿದೀವಿ. ಅದಕ್ಕೆ ಕಾಯ್ಕ ಕೂತ್ಕೊಂಡಿದ್ಯಾ ಹೆಂಗೆ? ಅಲ್ಲ, ಅಪ್ಪ ಅಮ್ಮ ಸಹ್ಯಾದ್ರಿ ಕಾಲೇಜಲ್ಲಿ ಓದೋ ನನ್ನ ಮಗನೇ ಅಂತಂದ್ರೆ, ಸಹ್ಯಾದ್ರಿ ಕಾಲೇಜಲ್ಲಿ ಓದಿ ಸಿಂಹಾದ್ರಿ ಥರ ಬಾ ಅಂತಂದ್ರೆ ನೀನು ನೋಡಿದ್ರೆ ಸಿಂಹಿಣಿ ಬೇಕು ಅಂತೀಯ? ಅಲ್ಲಣ್ಣ, ಕಾಲೇಜಿಗೆ ಕೀರ್ತಿ ಇದಾರಣ ಅಂತ ಕೂತಿರೋದು ನಾವು ಹೊರಗಡೆ ಗೇಟಿಗೆ. ಕಾಲೇಜಿಗೆ ಕೀರ್ತಿ ತರೋಣ, ಕಾಲೇಜಲ್ಲಿರೋ ಕೀರ್ತಿ ಹುಡ್ಕೋಣ ಅಂತಾನ? ಕಾಲೇಜಲ್ಲಿ ಕೀರ್ತಿ ಅನ್ನೋರು ಯಾರು ಸಿಕ್ಕಿಲ್ಲಣ್ಣ. ಇಲ್ವಾ? ಓಕೆ, ಓಟ್ ಹಾಕದಾ? ಓಟ್ ಹಾಕಿದೀವಣ್ಣ. ಯಾವರು? ಇದೇ ಊರು, ವಿದ್ಯಾನಗರನೇ. ಶಿವಮೊಗ್ಗದ ಹತ್ರನೇ? ಶಿವಮೊಗ್ಗನೇ. ಇಲ್ಲೇ. ಹೌದಾ? ಯಾರು ಗೆಲ್ಬೋದಿಲ್ಲ ಶಿವಮೊಗ್ಗದಲ್ಲಿ? ಈ ಸಲ ಗೊತ್ತಿಲ್ಲ. ಈ ಸಲನೇ ನಾನು ಕೇಳ್ತಿರೋದು. ಬೇರೆ ಶಿವಮೊಗ್ಗದಲ್ಲಿ ಈ ಸಲ ನೋಡ್ತಾ ಇರ್ಬೋದು ಬಂಧುಗಳೇ. ಭಾಷಣ ಮಾಡ್ತಿದ್ಯಾ ಅಣ್ಣ? ಈ ಸಲ ಅದೇ ನನಗೆ ಅನ್ಸೋ ಪ್ರಕಾರ ಬಿಜೆಪಿ ಬರ್ಬೋದು ಅಂತ. ಯಾಕೆ ಅಂತಂದ್ರೆ ಈ ಸಲ ಅಂದ್ರೆ ಈಶ್ವರಪ್ಪ ಅವರು ನಿಂತಿದ್ದಾರೆ. ಕಾಂಗ್ರೆಸ್ಸಿಗೆ ಅಷ್ಟಾಗಿ ಒಲವಿಲ್ಲ ಫಸ್ಟಿಂದಾನು. ಹಂಗೆ ಬಿಜೆಪಿ ಬರ್ಬೋದು ಅಂತ. ಈಶ್ವರಪ್ಪನ ಏನು ಗುರು ಕ್ವಾಟ್ಲೆ? ಈಶ್ವರಪ್ಪನ್ ಅಂದ್ರೆ ಓಟ್ ಡಿವೈಡ್ ಆಗ್ಬೋದು, ಹಂಗಾಗಿ ಕಾಂಗ್ರೆಸ್ಸಿಗೆ ಒಂದು ಲಾಭ ಹೋಗ್ಬೋದು. ನನ್ನ ಪ್ರಕಾರ ಬಿಜೆಪಿ ಬರ್ಬೋದು ಅಂತ. ಬಿಜೆಪಿ ಹೋದ್ರು ಕೂಡ ಮತ್ತು ಬಿಜೆಪಿನೇ ಬರ್ಬೋದು ಅಂತ. ಕಾಂಗ್ರೆಸ್ ಬರಲ್ವೇ? ಕಾಂಗ್ರೆಸ್ ಈ ಕಡೆ ಏನಿಲ್ಲ. ಯಾವ ಪಕ್ಷ ಏನ್ ಮಾಡಿದೆ ಗುರು? ಅಂದ್ರೆ ಬಿಜೆಪಿ ಬರ್ಬೋದು ಅಣ್ಣ, ಅಷ್ಟೇ. ಬರ್ಬೋದು. ಫ್ರೀ ಅಲ್ಲ? ಫ್ರೀ ಗಂಡ್ ಮಕ್ಳಿಗೆ ಎಲ್ಲಿ ಕೊಟ್ಟಿದಾರಣ್ಣ? ಅಲ್ಲಿ ಏನ್ ಕೊಡ್ಬೇಕಿತ್ತು ನಮಗೆ? ಏನೋ ಅವ್ರಿಗೆ ಅನ್ಸಿದ್ದು. ಅವ್ರಿಗೆ ಅನ್ಸಿದ್ದು. ನಿನ್ನ ಹೆಸರಣ್ಣ? ತರುಣ್. ಒಳ್ಳೆ ಮಗು ಇದ್ದಂಗಿದ್ಯಾ? ತರುಣ್ ಅಂತ. ತರುಣ ಯುವಕ. ತರುಣ ಎಷ್ಟು ಏಜು? 20. ಓ, 20ನೇ. ಯಾರು ಗೆಲ್ಲದು? ಬಿಜೆಪಿ. ಹೌದಾ? ಯಾಕೆ? ಮೋದಿ ಪಕ್ಷ. ಮೋದಿ ಪಕ್ಷ. ಇಲ್ಲ ಅಂದ್ರೆ ಯಾವುದು ಇಲ್ಲ. ಯಾಕೋ ಹಂಗೆ ನಾವು. ಏನೋ ನಿಮ್ಮ ಅಮ್ಮಂಗೆ ಫ್ರೀ ಬರ್ತಿಲ್ವಾ? ಇಲ್ಲ, ಬರ್ತಿದೆ, ಆದ್ರೂ ನಾವು ತಗೊಂಬಿಡಮ್ಮ. ತಗೊಂಬಿಟ್ಟು ಹಾಕೊಂಬಿಡ ಹೊಟ್ಟೆ ಒಳಿಕೆ, ಆಮೇಲೆ ಮಿಕ್ಕಿದು ಅಂತೀಯಾ? ದೇಶದ ಅತಿ ದೊಡ್ಡ ನೆಟ್ವರ್ಕ್ ನಿಂದ ಮೆಗಾ ಕವರೇಜ್. ದೇಶದ ಮತದಾರನ ಆದೇಶ ಎನ್ಡಿಎಗ ಇಂಡಿ ಒಕ್ಕೂಟಕ್ಕ. ಲೋಕ ಅಖಾಡದಲ್ಲಿ ಗೆಲ್ಲೋದ್ಯಾರು, ಸೋಲೋದ್ಯಾರು. ಕರುನಾಡಿನ 28 ಕ್ಷೇತ್ರಗಳ ನಿಖರ ಫಲಿತಾಂಶ. ಫಾಸ್ಟ್ ರಿಸಲ್ಟ್, ಪಕ್ಕಾ ರಿಸಲ್ಟ್. ನಂಬರ್ 1 ಎಲೆಕ್ಷನ್ ಟೀಮ್, ನಂಬರ್ 1 ನೆಟ್ವರ್ಕ್, ನಂಬರ್ 1 ಕವರೇಜ್.